ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವೀಗ HSR ಎಕ್ಸಾಮಿನೇಷನ್ಗೆ CNR ರೂಲ್ ಆಲ್ರೆಡಿ ಬಂದಿರೋದು ನಿಮಗೆ ಗೊತ್ತಿದೆ. ಆಲ್ರೆಡಿ ಆರ್ಥಿಕ ಇಲಾಖೆಯಿಂದಲೂ ಕೂಡ ಅನುಮತಿ ಬಂದಿರೋದು ಕೂಡ ಗೊತ್ತಿದೆ, ಈ ಹಿಂದೆನೇ ಬಂದಿದೆ. ಹಾಗಾದರೆ ಕೆಲವೊಂದಿಷ್ಟು ನಮ್ಮ ಚಾನಲ್ ವ್ಯೂವರ್ಸು ಏನು ಮಾಡಿದ್ರಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಸೈನ್ಸ್ ರಿಲೇಟೆಡ್ ಅಂದರೆ HSR ಎಕ್ಸಾಮ್ ಫಿಸಿಕ್ಸ್ ರಿಲೇಟೆಡ್ MCQ ಕ್ವಶನ್ಸ್ಗಳನ್ನು ತೊಗೊಳ್ಳಿ ಅಂತ ಹೇಳಿ ಕಮೆಂಟನ್ನು ಕಳಿಸಿದರು. ಸೊ ಆ ಒಂದು ರಿಕ್ವೆಸ್ಟ್ನ ಮೇರೆಗೆ ನಾನು ಇವತ್ತು ಮೊದಲನೇ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾವು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟಲ್ ಆಗಿರ್ಬೋದು, ಎರರ್ಸ್, ಸಿಗ್ನಿಫಿಕೆಂಟ್ ಫಿಗರ್ಸು ಅದ್ರ ಮೇಲೆ ಆಲ್ರೆಡಿ ಕ್ಲಾಸಸ್ಗಳನ್ನು ಮಾಡಿದ್ವಿ 2 years ಎಗೋ. ಅವುಗಳನ್ನು ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ಅವುಗಳನ್ನು ಚೆಕ್ ಮಾಡಿ ನೋಡ್ಬೋದು. ಅದೇ ರೀತಿಯಾಗಿ HSR GPSR ಎಕ್ಸಾಮಿನೇಷನ್ನ ಸಿಲೆಬಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೋಡಿ ಯಾರಿಗೆಲ್ಲ ಇನ್ನೂ ಕೂಡ ಅವಶ್ಯಕತೆ ಇದೆ ಅವರು ಕೂಡ ಹೋಗಿ ನಮಗೆ ಏನು ಮಾಡ್ಬೋದಪ್ಪ ಅಂದರೆ ಇನ್ನೊಂದು ರಿಕ್ವೆಸ್ಟ್ ಕಳಿಸಿದರೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಈಗ ಫಿಸಿಕಲ್ ವರ್ಲ್ಡ್ ಸೊ ನಿಮಗೆ ಸಿಲೆಬಸನ್ನು ಡಿಸ್ಪ್ಲೇ ಮಾಡ್ತಾನೆ ನನಗೇನು ಮಾಡ್ತೀನಪ್ಪ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್ ಇದ್ರ ಮೇಲೆ ಕೂಡ ಲಿಟಲಾಗಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಆಲ್ರೆಡಿ ಕ್ಲಾಸ್ಗಳನ್ನು ಮಾಡಿದ್ದೀನಿ. ಸೊ ಈ ಒಂದು ಕ್ಲಾಸ್ನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಮಾಹಿತಿಯನ್ನು ಥಿಯರಿ ಪಾರ್ಟನ್ನು ಕೊಡ್ತೀನಿ. ಅದ ನಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಇದು ಏನಿದೆ PM ಮೆಥಡ್ದವ್ರಿಗೆ ಇರುವಂತಹ HSR ಎಕ್ಸಾಮಿನೇಷನ್ ಒಂದು ಸಿಲೆಬಸ್ ಆಗಿದೆ. ಸೊ ಮೊದಲನೇ ಒಂದು ಚಾಪ್ಟರನ್ನು ನೋಡ್ತಾ ಹೋಗೋಣ. ಈಗ ಮೆಜರ್ಮೆಂಟ್ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ ಲೈಕ್ ಎ ಸನ್, ಪ್ಲಾನೆಟ್, ಮೆಜರ್ಮೆಂಟ್ ಆಫ್ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಲೈಕ್ ಅಟಮ್ಸ್, ಎರರ್ಸ್, ಸಿಗ್ನಿಫಿಕೆಂಟ್. ಆಲ್ರೆಡಿ ಈ ಒಂದು ಫಸ್ಟ್ ಚಾಪ್ಟರ್ ಏನಿದೆ ಮೆಜರ್ಮೆಂಟ್ಸ್ ಆಫ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಇದ್ರ ಮೇಲೆ ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಲಿಟಲ್ ಬಿಟ್ ಆಗಿ ನಾನು ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಈಗ ಫಂಡಮೆಂಟಲ್ ಫೋರ್ಸಸ್ ಆಫ್ ನೇಚರ್ಸ್ ಇದ್ರ ಮೇಲೆ ನಾನು ಈ ಕ್ಲಾಸನ್ನು ತೊಗೋತಾ ಇದ್ದೀನಿ. ಸೊ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ನೀವು ಶೇರ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ, ಜೊತೆಗೆ ಮಲ್ಟಿಪಲ್ ಚಾಯ್ಸನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ದೆನ್ ಈಗ ಮೊದಲನೇದಾಗಿ ಫಂಡಮೆಂಟಲ್ ಫೋರ್ಸ್ ಇನ್ ನೇಚರ್ಸ್ ಅಂದರೆ ಯಾವುದೇ ಒಂದು ಜಗತ್ತು ಈ ರೀತಿಯಾಗಿ ನಿಲ್ಲಬೇಕಪ್ಪ ಅಂದರೆ ನಿರ್ದಿಷ್ಟವಾದ ಫೋರ್ಸಸ್ಗಳಿರ್ತವೆ. ನಿಮಗೆಲ್ಲ ಗೊತ್ತಿರುವಂಥ ಫೋರ್ಸು ಗ್ರಾವಿಟೇಷನ್ ಫೋರ್ಸು, ನ್ಯೂಕ್ಲಿಯರ್ ಫೋರ್ಸು ಇವೆಲ್ಲ ಕೂಡ ಗೊತ್ತಿದ್ದಾವೆ. ಸೊ ಇದರ ರಿಲೇಟೆಡಾಗಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ನಾವು ಬೇಸಿಕ್ಕು ಅದು ಇದು ಅಂತ ಹೇಳಿ ಟೈಮ್ ಪಾಸ್ ಮಾಡಿದೆ, ನೇರವಾಗಿ ಟಾಪಿಕ್ಗೆ ಬರ್ತಾ ಹೋಗೋಣ. ಸೊ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಅಂತಂದಾಗ ಇಲ್ಲಿ ನಮಗೆ ಮುಖ್ಯವಾಗಿ 4 ರೀತಿಯಾದ ಫೋರ್ಸಸ್ಗಳು ಬರ್ತವೆ. ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿರ್ತವೆ, ಆ ಫೋರ್ಸಸ್ಗಳು ಯಾವ ರೀತಿಯಾಗಿ ಹೆಲ್ಪ್ ಆಗ್ತವೆ, ಏನೆಲ್ಲ ಇದರಲ್ಲಿ ಕಂಟೆಂಟ್ ಕ್ವಶನ್ಸ್ಗಳನ್ನು ಕೇಳ್ಬೋದು ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ಇದರಲ್ಲಿ The correct notation to force derived by the Isaac Newton is the famous law of motion. He was given explicit to form the force of gravitational attraction between two bodies shall learn to matter in a subsequent of chapters. The great insight of 20th century physics, that is a different force of we have to study in the nature. What are the forces are there in the nature? There are 4 types of nature. First one is strong nuclear force. Already you know Hiroshima, Nagasaki, these are nuclear force. What is the effect of strong nuclear force ಅಂದರೆ ನೋಡ್ತಾ ಹೋಗೋಣ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಬೈಂಡ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇನ್ ಎ ನ್ಯೂಕ್ಲಿಯಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಟಮ್ ಅಂದರೆ ಏನು, ಮ್ಯಾಟರ್ ಅಂದರೆ ಏನು ಎಲ್ಲವೂ ಕೂಡ ಗೊತ್ತಿದೆ. ಯಾವುದೇ ಒಂದು ಅಟಮ್ ಏನಾಗಿರುತ್ತೆ ಅಂದರೆ ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಆದರೆ ನ್ಯೂಕ್ಲಿಯಸ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಇನ್ ಆಲ್ ಫಂಡಮೆಂಟಲ್ ಫೋರ್ಸಸ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಏನಪ್ಪ ಅಂದರೆ ಈ ಜಗತ್ತಿನಲ್ಲಿರುವಂಥ ಎಲ್ಲ ಫೋರ್ಸಸ್ಗಳಲ್ಲಿ ಸ್ಟ್ರಾಂಗ್ ಆಗಿರುವಂಥ ಫೋರ್ಸಸ್. ಈ ರೀತಿಯ ಕ್ವಶನ್ಸ್ಗಳನ್ನು ಕೇಳ್ತಾರೆ. ವಿಚ್ ಈಸ್ ದ ಲಾರ್ಜೆಸ್ಟ್ ಫೋರ್ಸ್ ಇನ್ ದ ಫಂಡಮೆಂಟಲ್, ವಿಚ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಕೇಳ್ತಾರೆ. ದೆನ್ 100 times of electromagnetic force of the strength, it is charge independent, act equally between protons and neutrons and protons and neutrons. ನೋಡಿ ಇದನ್ನು ಕೇಳ್ತಾರೆ ಕ್ವಶನಲ್ಲಿ. ಪ್ರೋಟಾನ್ ಆ್ಯಂಡ್ ಪ್ರೋಟಾನ್ಸ್ ಸ್ಟ್ರಾಂಗ್ ಯಾವ ರೀತಿಯಾಗಿ ಈಕ್ವಲಿ ಆಗಿರ್ತವೆ, ಚಾರ್ಜ್ ಇಂಡಿಪೆಂಡೆಂಟ್ ಆಗಿರ್ತಾವಪ್ಪ ಅಂದರೆ ಪ್ರೋಟಾನ್ ಜೊತೆಗೆ ನ್ಯೂಟ್ರಾನ್ ಜೊತೆಗೆ ಸಮ್ ಟೈಮ್ ಪ್ರೋಟಾನ್ ನ್ಯೂಟ್ರಾನ್ ಈ ರೀತಿಯಾಗಿ.
ಸೊ 100 ಪಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ಗಿಂತ ಇದು 100 ಪಟ್ಟು ಜಾಸ್ತಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಗೋಣ. ಈಗ ಎರಡನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಏನು ಹೇಳುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಬಿಟ್ವೀನ್ ಚಾರ್ಜ್ ಪಾರ್ಟಿಕಲ್ ಮತ್ತು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಏನಾಗಿತ್ತು, ಇದು ಕೂಡ ಚಾರ್ಜ್ ಇಂಡಿಪೆಂಡೆಂಟ್, ಚಾರ್ಜ್ ರಿಲೇಟೆಡ್ ಆಗಿತ್ತು. ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಕೂಡ ಏನಾಗಿದೆ, ಚಾರ್ಜ್ ಪಾರ್ಟಿಕಲ್. ಇಸ್ ಅ ಸಿಂಪ್ಲಿಯರ್ ಕೇಸ್ ವೆನ್ ಚಾರ್ಜ್ ಆರ್ ಎಟ್ ರೆಸ್ಟ್ and force is given by Coulomb's law ಏನು ಹೇಳುತ್ತೆ? Coulomb's law state as the force is directly proportional to q1 q2 ಅಂದರೆ the charges, the force of attraction between two charges is directly, Coulomb's law is directly proportional to force of attraction between two charges and inversely proportional to square between them. That is a Coulomb's law. It can be studied about electromagnetic force, attractive of the unlike charges and repulsive of like charges. Already you know ಪಾಸಿಟಿವ್ ಏನಾಗುತ್ತೆ, ರಿಪಲ್ ಆಗುತ್ತೆ, ನೆಗೆಟಿವ್ ಕೂಡ ರಿಪಲ್ ಆಗುತ್ತೆ, ನೆಗೆಟಿವ್ ಏನಾಗುತ್ತೆ, ಅಟ್ರಾಕ್ಟಿವ್ ಆಗುತ್ತೆ. ಅಂದರೆ ಲೈಕ್ ಚಾರ್ಜಸ್ ಅಂದರೆ ಪಾಸಿಟಿವ್. ಕೂಲಮ್ಸ್ ಲಾ ಬಗ್ಗೆ ನಮಗೆ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡ್ತೀನಿ. ಕ್ಯೂ ಅಂದರೆ ಕೂಲಮ್ಸ್ ಲಾ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು Q1 ಆ್ಯಂಡ್ Q2 ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್. ಇದು ಕೂಲಮ್ಸ್ ಲಾ ಹೇಳುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇದು ಕೂಲಮ್ಸ್ ಲಾ. ಈ ಒಂದು ಕೂಲಮ್ಸ್ ಲಾ ಏನಾಗುತ್ತೆ, ಇಟ್ ಈಸ್ ಅ ಚಾರ್ಜ್ ಡಿಪೆಂಡೆಂಟ್. ಲೈಕ್ charges are repel and like charges are repel and like charges are attractive each other. Charge in a motion produce the magnetic effect of magnetic field to gives the force of moving charges. Electric magnetic effect are generally inseparable, hence the name of the electric magnetic. ಈ ರೀತಿಯಾಗಿ ಚಾರ್ಜಸ್ ಮೇಲೆ ಇಂಡಿಪೆಂಡೆಂಟ್ ಆಗಿರುವಂಥ ಒಂದು ಫೋರ್ಸನ್ನು ನಾವು ಏನಂತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಏನಂತೆ, ದ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಅಪಿಯರ್ ಓನ್ಲಿ ಫಾರ್ ಅ ಸರ್ಟೆನ್ ನ್ಯೂಕ್ಲಿಯರ್ ಪ್ರೋಸೆಸ್ ಸಚ್ ಎ ಬೀಟಾ ಡಿಕೆ ಆಫ್ ನ್ಯೂಕ್ಲಿಯಸ್. ದ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ನಾಟ್ ಎ ವೀಕ್ ಆಸ್ ಅ ಗ್ರಾವಿಟೇಷನಲ್ ಫೋರ್ಸ್ ಬಟ್ ವೀಕರ್ ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಆ್ಯಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ಏನಪ್ಪ ಅಂದರೆ ಇದು ಬೀಟಾನ ಡಿಕೆ ಮಾಡುತ್ತೆ. ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೀಟಾ ಡಿಕೇಸ್. ಬೀಟಾ ರೇಸ್ ಕ್ಯಾನ್ ಬಿ ಎಮಿಟ್ ಫ್ರಮ್ ದ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಇಟ್ ಈಸ್ ಅ ವೆರಿ ವೀಕರ್ strong than gravitational force and weaker than strong nuclear force. It is in the third place of force. Then last one is gravitational force. Gravitational force is a very weak force and gravitational force is applicable for in the universe. Any small object to and universe it can be defined, and the gravitational force it can be defined in universe. ಇದು ಜಗತ್ತಿನ ಪ್ರತಿಯೊಂದು ಕೂಡ ಒಂದು ವಸ್ತುವಿನ ಮೇಲೆ ಕೂಡ ಇದು ಗ್ರಾವಿಟೇಷನ್ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಇದು ಬ್ರಹ್ಮಾಂಡದ ಮೇಲೆ ಕೂಡ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಇಟ್ ಕ್ಯಾನ್ ಬಿ ಡಿಪೆಂಡಿಂಗ್ ಅಪಾನ್ ಯೂನಿವರ್ಸ್ ಆಲ್ಸೋ ಆ್ಯಂಡ್ ಸ್ಮಾಲ್ ಅಟೋಮಿಕ್ ಮಾಸ್ ಆಲ್ಸೋ. ದ್ಯಾಟ್ಸ್ ವೈ ದ ಗ್ರಾವಿಟೇಷನಲ್ ಫೋರ್ಸ್ ವಿ ಕಾಲ್ಡ್ ಎಸ್ ಎ ಯೂನಿವರ್ಸಲ್ ಫೋರ್ಸ್. ಅಂದರೆ ದ ಫೋರ್ಸ್ ಈಸ್ ಅ ಮ್ಯೂಚುವಲ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ ಇನ್ ವರ್ಚ್ಯೂ ಆಫ್ ದೇರ್ ಮಾಸಸ್ and it can be universal force. Every object experience the force to every other object in the universe. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ವಸ್ತು ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಾಗಾಗಿ ಇದನ್ನು ಯೂನಿವರ್ಸಲ್ ಫೋರ್ಸ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಏನಿದೆ ಅಂತ ನೋಡ್ಕೊತಾ ಹೋಗೋಣ. ಸೊ ಇಲ್ಲಿ ಟೈಪ್ಸ್ ಆಫ್ ಫೋರ್ಸಸ್ಸನ್ನು ಕೊಟ್ಟಿದ್ದಾರೆ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಈ ಒಂದು ಜಗತ್ತಿನಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿರುವಂಥ ಫೋರ್ಸ್ ಯಾವುದಪ್ಪ ಅಂದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಅದರ ಸ್ಟ್ರೆಂತ್ ಎಷ್ಟಿರುತ್ತೆ ಅಂದರೆ 1. ಅಂದರೆ ಇದು ಸ್ಟ್ರಾಂಗೆಸ್ಟ್ ಆಗಿ ಇರೋದ್ರಿಂದ ಇದನ್ನು ರೆಫರೆನ್ಸ್ ಆಗಿ 1 ಅಂತ ಇಟ್ಕೊಂಡಿದ್ದಾರೆ. ಇದರ ರೇಂಜ್ ಎಷ್ಟಿರುತ್ತೆ ಅಂದರೆ 10⁻⁻15 ಮೀಟರ್. ವಾಟ್ ಈಸ್ ದ ರೇಂಜ್ ಆಫ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಈ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಪ್ಪ, ಅತ್ಯಂತ ಸ್ಟ್ರಾಂಗ್ ಆಗಿರುವಂಥದ್ದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಎರಡನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇದರ ಒಂದು ರಿಲೇಟಿವ್ ಸ್ಟ್ರೆಂತ್ ಎಷ್ಟಿದೆ ಅಂದರೆ 10⁻²ಇದೆ. ಸೊ ಇದರ ರೇಂಜ್ ಎಷ್ಟಿದೆ ಅಂದರೆ ಇನ್ಫೈನೈಟ್, ಎಲ್ಲ ಕಡೆಗೂ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟ್ ಎಲ್ಲೆಲ್ಲಿ ಚಾರ್ಜಸ್ಗಳಿರ್ತವೆ ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ. ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ರೇಂಜ್ ಇಸ್ ಇನ್ಫೈನೈಟ್, ಯೂನಿವರ್ಸ್ ಅಂತ ಹೇಳಿ ಕೂಡ ಕರಿಬೋದು. ದೆನ್ ಬರುವಂಥದ್ದು ವೀಕ್ ನ್ಯೂಕ್ಲಿಯರ್ ಫೋರ್ಸ್ 10⁻13 ಇದೆ. ಸೊ ಸ್ಟ್ರೆಂತು ರೇಂಜ್ ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ದೆನ್ ಮೂರನೇದು
ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇದು 10⁻³ ರಿಲೇಟಿವ್ ಸ್ಟ್ರೆಂತನ್ನು ಹೊಂದಿರುತ್ತೆ. ರೇಂಜ್ ಎಷ್ಟಿರುತ್ತೆ ಅಂದರೆ 10⁻18 ಮೀಟರ್ ಅಂತ ಇರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ 10⁻39 ಟು 39 ಅಂದರೆ ರೇಂಜ್ ಎಷ್ಟಿರುತ್ತೆ, ಇನ್ಫೈನೈಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಇದನ್ನು ನೆನ್ಪಿಟ್ಕೊರಿ. ಡ್ಯೂರಿಂಗ್ ದ ಸ್ಟಡಿ ಆಫ್ ವೇರಿಯಸ್ ಫಿಸಿಕಲ್ ಪ್ರೊಸೆಸ್ ಟು ಫೈಂಡ್ ದ ಸರ್ಟೆನ್ ಕ್ವಾಂಟಿಟೀಸ್ ರಿಮೇನ್ ಕಾನ್ಸ್ಟೆಂಟ್ ಓವರ್ ದ ಟೈಮ್. ದಿಸ್ ಕಾನ್ಸ್ಟೆನ್ಸಿ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಓವರ್ ಟು ಟೈಮ್ ಅಂಡರ್ ದ certain condition within a isolated system. Within a isolated system, the conservation of law. Conservation of law is what say the energy can be created nor be destroyed. That is the conservation. ಅಂದರೆ ಜಗತ್ತಿನಲ್ಲಿರುವಂಥ ಯಾವುದೇ ಒಂದು ಶಕ್ತಿಯನ್ನು ನಾವು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿಯಾಗಿ ನಾಶ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದರೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಏನು ಮಾಡ್ಬೋದು, ಪರಿವರ್ತನೆಯನ್ನು ಮಾಡ್ಬೋದು ಎಂತಕ್ಕಂಥದ್ದು ಕನ್ಸರ್ವೇಷನ್ ಲಾ ಹೇಳುತ್ತೆ. ಹಾಗಾಗಿ ಇಲ್ಲಿ ಕನ್ಸರ್ವೇಷನ್ ಲಾವನ್ನು ಅಪ್ಲಿಕೇಬಲ್ ಮಾಡುವಂಥ ಎನರ್ಜಿಗಳು ಯಾವುದಪ್ಪ ಅಂದರೆ ಎನರ್ಜಿ, ಲೀನಿಯರ್ ಮೊಮೆಂಟಮ್, ಆ್ಯಂಗ್ಯುಲರ್ ಮೊಮೆಂಟಮ್, ಚಾರ್ಜಸ್ ಇವೆಲ್ಲವೂ ಕೂಡ ಕನ್ಸರ್ವೇಷನ್ ಲಾಗೆ ಅಪ್ಲೈ ಆಗುತ್ತೆ. ದ ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ ಮೇ ಬಿ ಸ್ಟೇಟ್ ದ್ಯಾಟ್ is an isolated system, the total energy of the system remains becoming constant. It can be changed to one energy to another energy. That is conservation of force. ಇನ್ನು ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫೋರ್ಸ್ ಇಸ್ ಅ ಫಂಡಮೆಂಟಲ್ ಫೋರ್ಸ್ ಇನ್ ಅ ನೇಚರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನ್ಯೂಕ್ಲಿಯರು, ಎಲೆಕ್ಟ್ರೋಮ್ಯಾಗ್ನೆಟಿಕ್, ಗ್ರಾವಿಟೇಷನಲ್ ಆ್ಯಂಡ್ ಫೋರ್ತ್ ಒನ್ ಇಸ್ ಆಲ್ ಅಬೌವ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ದ ಫಂಡಮೆಂಟಲ್ ಫೋರ್ಸಸ್ ಆರ್ 4 ಆ್ಯಂಡ್ 3 ಆಲ್ರೆಡಿ ಗಿವನ್ ಆ್ಯಂಡ್ ದ ಫೋರ್ತ್ ಆಲ್ ಆಫ್ ದಿ ಅಬೌವ್ ಅಂತ ಆನ್ಸರ್ ಮಾಡಬೇಕು. ದ ರೇಂಜ್ ಆಫ್ ದ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಇನ್ ದ ಆರ್ಡರ್ ಆಫ್, ಯಾವ ಆರ್ಡರಲ್ಲಿ ಇರುತ್ತೆ, ಇದು 10⁻15 ಮೀಟರ್ ಅಂತ ಇರುತ್ತೆ. ಥರ್ಡ್ ಒನ್, ದ ಇಮ್ಮರ್ಸಿಬಲ್ ದ ಗ್ರಾವಿಟೇಷನಲ್ ಫಿನಾಮಿನಾ ಹ್ಯಾಪನಿಂಗ್ ಅರೌಂಡ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಅಂತ ಕೇಳ್ತಾ ಇದ್ದಾರೆ. ದ ಫಿಸಿಕಲ್ ಫಿನಾಮಿನಾದಲ್ಲಿ ಹ್ಯಾಪನಿಂಗ್ ಅರೌಂಡ್ ದ ಇಟ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದರ ಒಂದು ಉತ್ತರ ಏನಾಗಿರುತ್ತೆ, ಮೊದಲೇ ಆಪ್ಷನ್ಸ್ಗಳನ್ನು ನೋಡ್ತಾ ಬನ್ನಿ. ಆಪ್ಷನ್ಸ್ಗಳು: ಓನ್ಲಿ ವಿತ್ ದ ಹೆಲ್ಪ್ ಆಫ್ ರೇಂಜ್ ದ ನಂಬರ್ ಆಫ್ ಕಾಂಪ್ಲೆಕ್ಸ್ ಫಿಸಿಕಲ್ ಲಾ, only by the blending of mathematical models, using only for a small number of basic laws, only by designing the experiments. Your expectations answer should be only 3. Using only small number of basic laws. Small number of basic law, Newton's law, conservation of law, ದ ಬೇಸಿಕ್ ಲಾಸ್ಗಳನ್ನು ಯೂಸ್ ಮಾಡಿ ನಮ್ಮ ನಿಸರ್ಗದಲ್ಲಿರುವಂಥ ಹಲವಾರು ಫಿಸಿಕಲ್ ಫಿನಾಮಿನಾಗಳನ್ನು ಇಮರ್ಸಿಬಲ್ ಮಾಡಿ ಸ್ಟಡಿ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಫೋರ್ತ್ ಒನ್, ದ ಫಿಸಿಕ್ಸ್ ಈಸ್ ಅ ಸೈನ್ಸ್ ಎಕ್ಸಾಕ್ಟ್ ಮೆಜರ್ಮೆಂಟ್. ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್ ಆಫ್ ಇನ್ ನೇಚರ್ ವಿತೌಟ್ ಅಸಂಪ್ಷನ್ ಆ್ಯಂಡ್ third option is can be completely understood the items of universal law of such a law, gravitation. It need to language of mathematical to understand. What is the answer, your expectation? Fourth one is, and that is fourth answer is correct. We need to language of mathematics to understand it. And physics is also, it is a science exact measurement. Does not exact measurement, it is assumption. But understanding process of nature without assumption, the science physics, it cannot be valid of without assumption. It can be need assumption. That's why the fourth answer is correct. ನಾವು ಯಾವುದೇ ಒಂದು ಊಹೆಯನ್ನು ಮಾಡ್ಕೊಳ್ಳಾರ್ದು, ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ಗೆ ನಾವು ಕಲ್ಪನೆಗಳನ್ನು ಮಾಡ್ಕೊಳ್ದೆ ಹೋದರೆ ಯಾವುದೇ ರೀತಿಯಾದ ಸೈನ್ಸಲ್ಲಿ, ಫಿಸಿಕ್ಸಲ್ಲಿ ನಾವು ಇನೋವೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು that's why fourth answer is correct. Now fifth one, out of the following incorrect statement, ಯಾವುದು ಇದರ ಕೆಳಗಿನವುಗಳಲ್ಲಿ ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಥೇರೀಸ್ ಬಿಗಿನ್ಸ್ ಆ್ಯಸ್ ಅ ಹೈಪೋಥಿಸಿಸ್. ಥೇರೀಸ್ಗಳು ಯಾವಾಗಲೂ ಏನಾಗಿರ್ತವಪ್ಪ ಅಂದರೆ ಹೈಪೋಥಿಸಿಸ್ ಮೇಲೆ ನಿಂತಿರ್ತವೆ. ಹೌದು, ಹೈಪೋಥಿಸಿಸ್ ಮೇಲೆ. ದ ಥೇರೀಸ್ ಆಲ್ ಥೇರೀಸ್ ಆರ್ ಬಿಗಿನ್ಸ್ ಫ್ರಮ್ ಹೈಪೋಥಿಸಿಸ್. ಹೈಪೋಥಿಸಿಸ್ ಹೂಸ್ predictions are confirmed to experiment attain the states of theories. ಹೌದು, ಯಾವುದೇ ಒಂದು ಪ್ರಯೋಗಾತ್ಮಕವಾಗಿ ನಾವು ಇದನ್ನು ಕನ್ಫರ್ಮೇಷನ್ ಮಾಡಿಕೊಂಡು ಈ ಥೇರೀಸ್ಗಳನ್ನು ಬರೆಯುವಂಥದ್ದು ಫಿಸಿಕ್ಸ್ನಲ್ಲಿ ಇರುತ್ತೆ. ದ ಥೇರೀಸ್ ಟು ಮೋಸ್ಟ್ ಜನರಲ್ ಸ್ಟೇಟಸ್ ಟು ಅಟೈನ್ ದ ಸ್ಟೇಟಸ್ ಆಫ್ ಲಾಸ್.
ಇದು ಕೂಡ ಏನಾಗುತ್ತೆ ಅಂದರೆ ಈ ಒಂದು ಥಿಯರೀಸ್ಗಳು ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ ಅಂದರೆ ಲಾಸ್ಗಳು ಥಿಯರೀಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಇದರ ಸ್ಟೇಟಸ್ ಎಷ್ಟಿದೆ, ಇದರ ರೇಂಜ್ ಎಷ್ಟಿದೆ ಎಲ್ಲವನ್ನು ಕೂಡ ಸ್ಟಡಿ ಮಾಡಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಥಿಯರೀಸ್ ಕ್ಯಾನ್ ಬಿ ಎಂಟಿಟೈಲ್ಸ್ ಟು ಡು ನಾಟ್ ಚೇಂಜ್ ದ ಓವರ್ ಟೈಮ್. ಅಂದರೆ ಇದು ಏನಾಗುತ್ತೆ ಅಂದರೆ ಥಿಯರೀಸ್ ಏನಾಗುತ್ತೆ ಡು ನಾಟ್ ಚೇಂಜ್ ಅಂದರೆ ಚೇಂಜ್ ಆಗ್ಬೋದು. ಈ ಯಾವುದೇ ಒಂದು ಫಿಸಿಕ್ಸಲ್ಲಿರ್ಬೋದು, ಯಾವುದೇ ಒಂದು ಥಿಯರೀಸಲ್ಲಿ ಕರೆಕ್ಟ್ ಏನಾಗ್ಬೋದು ಚೇಂಜ್ ಆಗ್ಬೋದು. ಹಾಗಾಗಿ ಫೋರ್ತ್ ಆನ್ಸರ್ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಇನ್ನೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ತಾ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಸೊ ಇದರಲ್ಲಿ ವಿಚ್ ಫಂಡಮೆಂಟಲ್ ಫೋರ್ಸಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಹೋಲ್ಡಿಂಗ್ ದ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಟುಗೆದರ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಅಂದಾಗ ಸೊ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಇಲ್ಲಿ ನಾವು ಪ್ರೋಟಾನ್ ನ್ಯೂಟ್ರಾನ್ ಅಂತಂದಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿ ಆನ್ಸರನ್ನು ಹಾಕಬೇಕು. ಇದಕ್ಕೆ ಸಂಬಂಧಿಸಿದ ಎಕ್ಸ್ಪ್ಲೇಷನ್ ಈ ರೀತಿಯಾಗಿದೆ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಆ್ಯಂಡ್ ಬ್ಲೈಂಡ್ nucleus in a protons plus neutrons inside the atomic nucleus. It act over the very short range. ಇದಕ್ಕೆ ಶಾರ್ಟ್ ರೇಂಜ್ ಇರುತ್ತೆ. ಸೊ ಇದು ನ್ಯೂಕ್ಲಿಯಸ್ ಮತ್ತು ಪ್ರೋಟಾನ್ಸ್ಗಳ ನಡುವೆ ಈ ಒಂದು ನ್ಯೂಕ್ಲಿಯಸಲ್ಲಿ ಇದು ಇರತಕ್ಕಂಥದ್ದು. ಎರಡನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಬೀಟಾ ಡಿಕೇ ಇನ್ ರೇಡಿಯೋ ಆ್ಯಕ್ಟಿವ್ ಮೆಟಲ್ಸ್. ಇಲ್ಲಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಸರಿಯಾದ ಉತ್ತರ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಅಂದರೆ ಡಿಕೆ ಬೀಟಾ ಡಿಕೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಅಂತಂದಾಗ ಯಾವಾಗಲೂ ನೀವು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿ ಬರೀಬೇಕು. ಸೊ ಇದರ ಎಕ್ಸ್ಪ್ಲೇಷನ್ ಈ ರೀತಿಯಾಗಿದೆ. ಬೀಟಾ ಡಿಕೆ ಆಕರ್ಸ್ ವೆನ್ ನ್ಯೂಟ್ರಾನ್ಸ್ ಚೇಂಜಸ್ ಇಂಟು ಪ್ರೋಟಾನ್ಸ್, ವೈಸ್ ವರ್ಸ. ಅಂದರೆ ಪ್ರೋಟಾನ್ ಚೇಂಜಸ್ ಇಂಟು ನ್ಯೂಟ್ರಾನ್ಸ್. ಇಟ್ ಈಸ್ ಅ ಪ್ರೊಸೆಸ್ ಟು governed by the weak nuclear force. Third one, the arranged fundamental forces increasing order strength. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೀರಿ ಅಂತ ಹೇಳ್ತಾಯಿದ್ದಾರೆ. ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೀರಿ ಅಂತ ಹೇಳ್ತಾಯಿದ್ದಾರೆ. ಯಾವುದು ಅತ್ಯಂತ ಫಂಡಮೆಂಟಲ್ ಫೋರ್ಸಸ್ ಇನ್ ಅ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಸ್ಟ್ರೆಂತ್ ಅಂತ ಹೇಳ್ತಾಯಿದ್ದಾರೆ. ಮೊದಲನೇದಾಗಿ ಸ್ಟ್ರಾಂಗ್ ಆಗಿರುವಂಥದ್ದು ಇದು ಮೇನಾಗಿ ದ ಅರೇಂಜ್ಡ್ ಫೋರ್ಸ್ ಇನ್ ಅ ಡಿಕ್ರೀಸಿಂಗ್ ಆರ್ಡರ್ ಅಂತ ಕೇಳ್ತಾರೆ. ಡಿಕ್ರೀಸಿಂಗ್ ಆರ್ಡರ್ ಅಂತ ಅದಕ್ಕೆ ಕೊಟ್ಟು ಇಲ್ಲಿ ಆನ್ಸರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಯಾಕಪ್ಪ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಬರೀಬೇಕಾಗಿತ್ತು. ಕರೆಕ್ಟಾಗಿದೆ. ಡಿಕ್ರೀಸಿಂಗ್ ಆರ್ಡರ್ ಅಂತಂದರೆ ಮೊದಲಿಗೆ ಇರುವಂಥದ್ದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು, ದೆನ್ ವೀಕ್ ನ್ಯೂಕ್ಲಿಯರ್ ಫೋರ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ದೆನ್ ಗ್ರಾವಿಟೇಷನಲ್ ಫೋರ್ಸು. ಸೊ ಇದನ್ನು ಡಿಕ್ರೀಸಿಂಗ್ ಆರ್ಡರಲ್ಲಿ ಇಲ್ಲಿ ಸಿಂಬಾಲಿಕಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಲಿಟಲ್ ಬಿಟ್ ಕನ್ಫ್ಯೂಷನ್ ಹಿಯರ್. The strong nuclear force is a greater than weak nuclear force is a greater than electromagnetic force is a greater than gravitational force. Gravitational force is a very weak force in the nature. Then relative strength ಎಷ್ಟಿರುತ್ತೆ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ದು 1 ಆಗಿರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಸ್ಟ್ರೆಂತ್ 10⁻² ಆಗಿರುತ್ತೆ. ವೀಕ್ 10⁻13. ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್ದು 10⁻39 ಆರ್ 38 ಅಂತ ಇರುತ್ತೆ. ದೆನ್ ಫೋರ್ತ್ ಒನ್, ವಿಚ್ ಫೋರ್ಸ್ ಹ್ಯಾಸ್ ಆನ್ ಅ ಫೈನೈಟ್ ರೇಂಜ್ ಆ್ಯಂಡ್ ಆ್ಯಕ್ಟ್ ಬಿಟ್ವೀನ್ ಆಲ್ ಆಬ್ಜೆಕ್ಟ್ ಹ್ಯಾವಿಂಗ್ ಅ ಮಾಸ್ ಅಂತ ಇದೆ. ಸೊ ಈ ಫಿಸಿಕ್ಸ್ ಅನ್ನುವಂಥದ್ದು ಏನಿದೆ ಅಂದರೆ ಇದು ಅಚ್ಚ ಕನ್ನಡ ಭಾಷೆಯಲ್ಲಿ ಇದನ್ನು ಕೊಟ್ಟಿದ್ರೆ ನಮ್ಗೆ ಖಂಡಿತ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ಪಿ ಯು ಸಿ ಫಿಸಿಕ್ಸ್ ಮತ್ತು ಸೆಕೆಂಡ್ ಪಿ ಯು ಸಿ ಅಲ್ಲಿರುವಂಥದ್ದನ್ನು ನಾನು ಇಂಗ್ಲೀಷಲ್ಲಿ ರೆಫರ್ ಮಾಡಿರೋದ್ರಿಂದ ಯು ಬೆಟರ್ ಟು ಟ್ರೈ ಟು ರೆಫರ್ ಫಾರ್ ಇಂಗ್ಲೀಷ್ ಮೀಡಿಯಮ್ಸ್. ಇಟ್ ಬಿಕಮ್ ಇನ್ನು HSTR ಎಕ್ಸಾಮಲ್ಲಿ ನೀವು ಕನ್ನಡ ಮೀಡಿಯಮ್ಗಿಂತಲೂ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇರುವಂಥ ಕ್ವಶನ್ ಪೇಪರ್ಸ್ಗಳನ್ನ ರೆಫರ್ ಮಾಡೋದು ಬೆಟರ್. ಯಾಕಪ್ಪ ಅಂದರೆ ನಾವು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸನ್ನು ಏನು ಮಾಡ್ತೀವಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋದ್ರಿಂದ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಕನ್ನಡ ವರ್ಡ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಇಟ್ ನಾಟ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಟು ಕನ್ನಡ ಲ್ಯಾಂಗ್ವೇಜ್. ದಟ್ಸ್ ವೈ ವಿ ರೆಫರ್ ಟು ಇಂಗ್ಲೀಷ್. ಓಕೆ, ದೆನ್ ಇನ್ಫೈನೈಟ್ ರೇಂಜ್ ಹೊಂದಿರುವಂಥದ್ದು ಯಾವುದು? ಆ್ಯಂಡ್ ಆಲ್ ಆಬ್ಜೆಕ್ಟ್ ಹ್ಯಾವಿಂಗ್ ಅ ಮಾಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇನ್ಫೈನೈಟ್ ರೇಂಜ್ ಆಗಿರಬೇಕು, ಜೊತೆಗೆ ಈ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಸ್ ಅಂತ ತಗೊಂಡಾಗ ನೀವು ಪಟ್ನೆ ಕ್ಲಿಕ್ ಮಾಡಬೇಕಾಗಿರುವಂಥದ್ದು ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆ್ಯಕ್ಟ್ ಇನ್ ದ ಮಾಸ್ ಆಫ್ 2 ಆಬ್ಜೆಕ್ಟ್ ಬಿಟ್ವೀನ್
It is a force is directly proportional to the difference, the product between two masses and inversely proportional to square between them ಅಂತ ಹೇಳ್ತೀವಿ. ಹಾಗಾಗಿ ಮಾಸನ್ನು ಕನ್ಸಿಡರ್ ಮಾಡುವಂಥದ್ದು ಗ್ರಾವಿಟೇಷನಲ್ ಫೋರ್ಸ್ ಜೊತೆಗೆ ಇನ್ಫೈನೈಟ್ ರೇಂಜನ್ನು ಕೂಡ ಈ ಗ್ರಾವಿಟೇಷನಲ್ ಫೋರ್ಸ್ ಹೊಂದಿದೆ. ಹಾಗಾಗಿ ಆಪ್ಷನ್ ಡಿ ಇದು ಸರಿಯಾದ ಉತ್ತರ. ಗ್ರಾವಿಟಿ ಆ್ಯಕ್ಟ್ ಬಿಟ್ವೀನ್ ಆಲ್ masses and it has a infinite range. Then fifth question, which particle is a carrier of electromagnetic force? electromagnetic force ಕ್ಯಾರಿ ಮಾಡುವಂಥದ್ದು ಯಾವುದು? ಪ್ರೋಟಾನ್. ಇದು ಪ್ರೋಟಾನ್ ಆಗಬೇಕು, ಇಲ್ಲಿ ಪ್ರೋಟಾನ್ ಅಂತೇಳಿ ಬಂದಿದೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಪ್ರೋಟಾನ್ ಆಗಿರುತ್ತೆ. ಸೊ ಪ್ರೋಟಾನ್ ಈಸ್ ಅ mediate electromagnetic interaction. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಸಿಕ್ಸ್ತ್ ಒನ್, the carrier of the particle of the strong nuclear force or strong nuclear force. ನೋಡಿ ಯಾವಾಗಲೇ ಹೇಳಿದೆ ನಿಮಗೆ, ಇಲ್ಲಿ ನ್ಯೂಕ್ಲಿಯಸಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಇದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ನ್ಯೂಕ್ಲಿಯರ್ ಫೋರ್ಸಸ್ಗಳು ಕೂಡ ಇದ್ದಾವೆ. ಗ್ಲಾನ್ಸ್, ಮಿಸಾನ್ಸ್ ಅಂತ ಹೇಳಿ ಬರ್ತವೆ. ಅವುಗಳ ಬಗ್ಗೆ ಕೂಡ ಒಂದು ಕ್ಲಾಸನ್ನು ತೆಗೆದುಕೊಳ್ಳೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಗ್ಲಾನ್ಸ್ ಬೈಂಡ್ ಬಿಟ್ವೀನ್ ಕ್ವಾರ್ಕ್ಸ್ ಟುಗೆದರ್ ಟು ಇಮಿಡಿಯೇಟ್ ಸ್ಟ್ರಾಂಗ್ ಫೋರ್ಸ್. ಕ್ವಾರ್ಕ್ಸ್ಗಳ ಮಧ್ಯೆ ಏನಾಗಿರುತ್ತೆ, ಗ್ಲಾನ್ಸ್ಗಳು ಏನಾಗಿರ್ತವೆ, ಬೈಂಡ್ ಆಗಿರ್ತವೆ. ಇಲ್ಲಿ ಗ್ಲಾನ್ಸ್, ಮಿಸಾನ್ಸ್ ಅಂತಕ್ಕಂತಹ ನ್ಯೂಕ್ಲಿಯಸ್ ಪಾರ್ಟಿಕಲ್ಸ್ಗಳು ಬರ್ತವೆ. ಅದರ ಬಗ್ಗೆ ಒಂದು ಕ್ಲಾಸನ್ನು ತೆಗೆದುಕೊಳ್ಳೋಣ. ಸೆವೆಂತ್ ಒನ್, ವಿಚ್ ಫೋರ್ಸ್ ಈಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸ್ಟೆಬಿಲಿಟಿ ಆಫ್ ಅಟಮ್? ಸ್ಟೆಬಿಲಿಟಿ ಆಫ್ ಅಟಮ್ಸ್ ತಂದಾಗ ನೀವು ಇಮಿಡಿಯೇಟಾಗಿ ಬರುವಂಥ ಆನ್ಸರ್ ಯಾವುದಪ್ಪ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಮಾಸ್ ಅಂದರೆ ಗ್ರಾವಿಟೇಷನ್ ಬರಬೇಕು, ಅಟಮ್ಸ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬರಬೇಕು, ಆ್ಯಂಡ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬರಬೇಕು, ಬೀಟಾ ಡಿಕೆ ಅಂದರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಬರಬೇಕು. ಇಷ್ಟು ನೀವೇನು ಮಾಡಬೇಕು, ಕೋಡ್ ವರ್ಡನ್ನು ಮಾಡಿ ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ದ ಅಟ್ರಾಕ್ಷನ್ ಬಿಟ್ವೀನ್ ದ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಆಫ್ ದ ಎಲೆಕ್ಟ್ರಾನ್ಸ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ನ್ಯೂಕ್ಲಿಯಸ್ is a electromagnetic in nature. The eighth one, if the strong nuclear force is suddenly disappeared, what would happen? Suppose strong nuclear force suddenly disappear ಆದರೆ ಏನಾಗುತ್ತೆ, ನ್ಯೂಕ್ಲಿಯಸ್ ಬ್ರೇಕ್ಸ್ ಅಪಾರ್ಟ್ ಆಗುತ್ತೆ. ಅಟಮ್ಸ್ ಇಲ್ಲಿ ಆಪ್ಷನ್ಗಳನ್ನು ಕೂಡ ನೋಡ್ತಾ ಹೋಗೋಣ. ಅಟಮ್ಸ್ ರಿಮೇನ್ಸ್ ಅನ್ಚೇಂಜ್ಡ್ ಇದು ಪಾಸಿಬಲ್ ಆಗೋದಿಲ್ಲ. ದ ಎಲೆಕ್ಟ್ರಾನ್ಸ್ ಲೀವ್ ದ ಅಟಮ್ಸ್. ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ಅಟಮ್ಸ್ಗಳನ್ನು ಬಿಟ್ಟು ಹೋಗ್ತವೆ. ಅಂದರೆ ನೆಕ್ಸ್ಟ್ ಆಪ್ಷನ್ ಸಿ, ನ್ಯೂಕ್ಲಿಯಸ್ ಬ್ರೇಕ್ಸ್ ಅಪಾರ್ಟ್ ಅಂತ ಹೇಳ್ತದ್ರಿ. ಹೌದು, ಇಲ್ಲಿ ನ್ಯೂಕ್ಲಿಯಸ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಇಲ್ಲಿ ಅಟಮ್ಸ್ಗಳು ಎಲೆಕ್ಟ್ರಾನನ್ನು ಬಿಟ್ಟು ಹೋಗೋದಿಲ್ಲ, ಅಟಮ್ಸ್ಗಳು ಅನ್ಚೇಂಜ್ ಕೂಡ ಆಗೋದಿಲ್ಲ, ಗ್ರಾವಿಟಿ ಕೂಡ ಇನ್ಕ್ರೀಸ್ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ದ ಸ್ಟ್ರಾಂಗ್ ಫೋರ್ಸ್ ಬೈಂಡ್ ದ ನ್ಯೂಕ್ಲಿಯಸ್ ಟುಗೆದರ್, ವಿತೌಟ್ ಇಟ್ ಅಂಡ್ ದ ನ್ಯೂಕ್ಲಿಯಸ್ ವುಡ್ ಬಿ disintegrate ಅಂತ ಹೇಳ್ಬೋದು. ನೆಕ್ಸ್ಟ್ ನೈನ್ತ್ ಒನ್, ವಿಚ್ ಫೋರ್ಸ್ ಇಸ್ ಅ ಡಾಮಿನೆಂಟ್ ಇನ್ ಅ ಪ್ಲಾನೆಟರಿ ಮೋಷನ್? ಪ್ಲಾನೆಟರಿ ಮೋಷನ್ ಅಂತಂದಾಗ ನೀವು ಪಟ್ನೆ ಟಿಕ್ ಮಾಡಿಬಿಡಬೇಕು. ಪ್ಲಾನೆಟರಿ ಮೋಷನ್ ಕ್ಯಾನ್ ಬಿ ಸ್ಟೇಟ್ ಅಬೌಟ್ ಗ್ರಾವಿಟೇಷನಲ್ ಫೋರ್ಸ್. ದ್ಯಾಟ್ಸ್ ವೈ ಆಪ್ಷನ್ ಡಿ ಈಸ್ ಕರೆಕ್ಟ್. The motion of the planets around the sun, it is governed by the gravity only. Okay, then 10th question, the weak nuclear force is act over the distance approximately is equal to. weak nuclear force range ಅನ್ನು ಕೇಳ್ತಾ ಇದ್ದಾರೆ. ಸೊ ನಮಗೆ ಇಲ್ಲಿ ಗೊತ್ತಿರಬೇಕು, 1 ಅಂದರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಆಗಿರುತ್ತೆ, ವೀಕ್ ನ್ಯೂಕ್ಲಿಯರ್ ಅಂದರೆ -18 ಇರುತ್ತೆ, ಮತ್ತು 10⁻13 ಎಂತಕ್ಕಂಥದ್ದು ಇದು ವೀಕ್ 39 ಎಂತಕ್ಕಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ, ಮತ್ತು 10⁻39 or 38 ಅಂತಕ್ಕಂಥದ್ದು ಗ್ರಾವಿಟೇಷನಲ್ ಫೋರ್ಸ್ ಆಗಿರುತ್ತೆ. ದೆನ್ 11ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಟರಾಕ್ಷನ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ವಿತೌಟ್ ವೀಕ್ ಫೋರ್ಸ್ ಅಂದಾಗ ಇಲ್ಲಿ ವಿತೌಟ್ ವೀಕ್ ಫೋರ್ಸ್ ಆಗಬೇಕಪ್ಪ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೆಮಿಕಲ್ ಬಾಂಡ್ ಆಗಬೇಕಾ, ನ್ಯೂಕ್ಲಿಯರ್ ಫ್ಯೂಷನ್ ಆಗಬೇಕಾ, ರೇಡಿಯೋ ಆ್ಯಕ್ಟಿವ್ ಬೀಟಾ ಆಗಬೇಕಾ, ಪ್ಲಾನೆಟರಿ ಮೋಷನ್ ಆಗಬೇಕಾ ಅಂದರೆ ಕೆಮಿಕಲ್ ಬಾಂಡಿಂಗ್ ತಂದು ಬಂದಾಗ, ನ್ಯೂಕ್ಲಿಯರ್ ಫ್ಯೂಷನ್ ತಂದಾಗ ಇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಗುತ್ತೆ, ಬೀಟಾ ಡಿಕೆ ಅಂದಾಗ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಆಗುತ್ತೆ, ಪ್ಲಾನೆಟರಿ ಮೋಷನ್ ಅಂದಾಗ ಗ್ರಾವಿಟೇಷನಲ್ ಫೋರ್ಸ್ ಆಗಿರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ದೆನ್ ನೆಕ್ಸ್ಟ್ ಕ್ವಶನ್ 12th ಕ್ವಶನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ. Why does a nucleus not fly about a
dispute or repulsion between the protons. First one is gravity dominance, second one is weak force dominance, third one is strong force overcomes to strong electric repulsion. Electrons are neutralized to proton ಅಂತಂದಾಗ ಸೊ ಇಲ್ಲಿ ಕ್ವಶನನ್ನು ನೀವು ನೋಡ್ತಾ ಬನ್ನಿ. ನ್ಯೂಕ್ಲಿಯಸ್ ಡಸ್ ನಾಟ್ ಪ್ಲೈ ಅಂತಂದಾಗ ಇಲ್ಲಿ ಏನು ಬರುತ್ತೆ, ಸ್ಟ್ರಾಂಗ್ ಫೋರ್ಸ್ ಓವರ್ ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ರಿಪಲ್ಷನ್ ಅಂತ ಆನ್ಸರನ್ನು ಬರೀಬೇಕು. ದೆನ್ 13, ವಿಚ್ ಫಂಡಮೆಂಟಲ್ ಫೋರ್ಸ್ ಆ್ಯಕ್ಟ್ ಬಿಟ್ವೀನ್ ಕ್ವಾರ್ಕ್ಸ್ ಅಂದರೆ ನಿಮಗೆ ನೆನಪಿರಬೇಕು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಇಟ್ ಕ್ಯಾನ್ ಬಿ ಸ್ಟಡಿ ಅಬೌಟ್ chromatography. Okay, then next ನೋಡ್ತಾ ಹೋಗೋಣ. The force is responsible for nuclear fusion in the sun is primarily, ನೋಡಿ ಇದಕ್ಕೆ ಕೋಡ್ ವರ್ಡ್ ಏನಪ್ಪ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದಾಗ ನೀವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸನ್ನು ಹಾಕಬೇಕು. ದ ಫ್ಯೂಷನ್ ರಿಲೀಸ್ ದ ಎನರ್ಜಿ ಬಿಕಾಸ್ ಆಫ್ ಸ್ಟ್ರಾಂಗ್ ಫೋರ್ಸ್ ಇಸ್ ಅ ಇಂಟರಾಕ್ಷನ್ ಅಮೌಂಗ್ ದ nucleus, that's why the answer should be strong nuclear force. Then 15th question, which force is the weakest but dominance is a astronomical distance. astronomical planetary ಈ ರೀತಿ ಬಂದಾಗ ಏನು ಬರಬೇಕು, ಗ್ರಾವಿಟೇಷನಲ್ ಫೋರ್ಸ್ ಬರಬೇಕು. ವೀಕೆಸ್ಟ್ ಅಂತಂದಾಗೂ ಕೂಡ ನಾವು ಗ್ರಾವಿಟೇಷನಲ್ ಫೋರ್ಸನ್ನು ಆನ್ಸರ್ ಬರೀಬೇಕು. ಆಲ್ತ್ರೋ ಎಕ್ಸ್ಟ್ರೀಮ್ಲಿ ವೀಕ್, gravity is always attractive and accumulate over the large masses ಅಂತಂದಾಗ ಅದು ಗ್ರಾವಿಟೇಷನಲ್ ಫೋರ್ಸ್ ಆಗಿರುತ್ತೆ. ಸೊ ಇಷ್ಟು ಟೋಟಲ್ 15 ಪ್ರಶ್ನೆಗಳ ಈ ರೀತಿಯಾಗಿದ್ವು. ನೆಕ್ಸ್ಟು ಇನ್ನೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ, ಅವುಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್ಸ್ಗಳು, ವಾಟ್ ಈಸ್ ದ ಸ್ಟಡಿ ಆಫ್ ಮಾಡರ್ನ್ ಥಿಯರಿ ಆಫ್ ಸ್ಟ್ರಾಂಗ್ ಫೋರ್ಸ್ ಬಿಟ್ವೀನ್ quarks? Quantum chromatodynamics, quantum electromagnetism, quantum electrodynamics, quantum astronomy. The study of modern theories, the strong force between quarks, that is quantum chromatography ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಗ್ರಾವಿಟಿ ಈಸ್ ಅ ಡೌನ್ವರ್ಡ್ಲಿ ಡೈರೆಕ್ಟೆಡ್ ಫೋರ್ಸ್, ಅಪ್ವರ್ಡ್ಲಿ ಡೈರೆಕ್ಟೆಡ್ ಫೋರ್ಸ್, ಲೆಫ್ಟ್ವರ್ಡ್, ರೈಟ್ವರ್ಡ್. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಗ್ರಾವಿಟಿ ಅಂತಕ್ಕಂಥದ್ದು ಡೌನ್ವರ್ಡ್ ಡೈರೆಕ್ಟೆಡ್ ಫೋರ್ಸ್. ದೆನ್ ಗ್ರಾವಿಟಿ ಈಸ್ ಡಿಫೈನ್ಡ್ ಆಸ್ ದ ಪುಷ್ ಆಫ್ ದ ಅರ್ತ್, ದ ಫೋರ್ಸ್ ಆಫ್ ದ ಅರ್ತ್, ದ ಕೆಪಾಸಿಟಿ ಆಫ್ ದ ಅರ್ತ್, ಇಟ್ ಈಸ್ ಫುಲ್ ಆಫ್ ದ ಅರ್ತ್. ಗ್ರಾವಿಟಿ ಅಂತಕ್ಕಂಥದ್ದು ಇಟ್ ಈಸ್ ಅ ಫುಲ್ ಆಫ್ ಅರ್ತ್. Gravitational force is the earth that is formed to center of the earth and pull every substance towards itself, that is gravity. ಅಂದರೆ ಈ ಜಗತ್ತಿನಲ್ಲಿರುವಂಥ ಯಾವುದೇ ಒಂದು ವಸ್ತುವನ್ನು ತನ್ನ ಕೇಂದ್ರದ ಎಡೆಗೆ ಸೆಳೆಯುವಂಥ ಒಂದು ಶಕ್ತಿಗೆ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 4th ಕ್ವಶನ್, ವಿಚ್ ಆಫ್ ದೀಸ್ ಇನ್ಕರೆಕ್ಟ್ ಅಬೌಟ್ ನ್ಯೂಕ್ಲಿಯರ್ ಫೋರ್ಸ್? ನ್ಯೂಕ್ಲಿಯರ್ ಫೋರ್ಸ್ಗೆ ರಿಲೇಟೆಡ್ ಆಗಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾಯಿದ್ರೆ, ದೇ ಆರ್ ಇಂಡಿಪೆಂಡೆಂಟ್ ಆಫ್ ಚಾರ್ಜಸ್, ಕರೆಕ್ಟ್. ನ್ಯೂಕ್ಲಿಯರ್ ಫೋರ್ಸ್ ಆರ್ ಡಿರೈವ್ಡ್ ಫ್ರಮ್ ಕ್ವಾರ್ಕ್ ಆ್ಯಂಡ್ quark interconnection, and harders do not experience too strong nuclear force. The nuclear force is not a center force. ನೋಡಿ, ಇದು ಚಾರ್ಜ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಇದು ಕ್ವಾರ್ಕ್ ಮತ್ತು ಕ್ವಾಂಟಮ್ ಇಂಟರಾಕ್ಷನ್ ಬಗ್ಗೆ ಸ್ಟಡಿ ಮಾಡುತ್ತೆ. ಆ್ಯಂಡ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಅ ಸೆಂಟರ್ ಫೋರ್ಸ್ ಆಗಿರುತ್ತೆ. ಅಂದರೆ ಎಲ್ಲ ಎಲೆಕ್ಟ್ರಾನ್ಗಳು ಸೆಂಟರ್ ಕಡೆಗೆ ಅಟ್ರಾಕ್ಟ್ ಆಗೋದ್ರಿಂದ ಇದು ಸೆಂಟರ್ ಫೋರ್ಸ್ ಆಗಿರುತ್ತೆ. ಹಾಗಾಗಿ 3rd one ಆನ್ಸರ್ ಇಸ್ ರಾಂಗ್. 5th one, ದ ವೀಲ್ ಆ್ಯಂಡ್ ಎಕ್ಸಿಯಲ್ ರೋಪ್ ಇಸ್ ಮೂವ್. ಅಂದರೆ ವೀಲ್ ಅಂದರೆ ಗಾಲಿಗಳು, ಇದು ಏನಾಗಿರ್ತವಪ್ಪ ಅಂದರೆ ಎಕ್ಸಿಯಲ್ ಆಗಿ ಏನಾಗ್ತಿರ್ತವೆ, ರೂಪ್ಸ್ಗಳು ಮೂವ್ ಆಗ್ತಾ ಇರ್ತವೆ. ಹಾಗಾದರೆ ಇವೆರಡೂ ಕೂಡ ಸೇಮ್ ಡೈರೆಕ್ಟೆಡ್, ಅಪೋಸಿಟ್ ಡೈರೆಕ್ಷನ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್. ಇದು ಪಿ ಆಗಬೇಕು, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್. ದೇರ್ ಈಸ್ ನೋ ರಿಲೇಷನ್ ಬಿಟ್ವೀನ್ ದೀಸ್ ಟು. ದ ವೀಲ್ಸ್ ಆ್ಯಂಡ್ ಎಕ್ಸಿಯಲ್, ವೀಲ್ಸ್ ಅಂದರೆ ಚಕ್ರಗಳು, ಯಾವುದೇ ಒಂದು ಗಾಡಿಯ ಚಕ್ರಗಳು ಏನಪ್ಪ ಮಾಡ್ತವಪ್ಪ ಅಂದರೆ ಇವು ಕೇಂದ್ರೀಯವಾಗಿ ವೃತ್ತಾಕಾರದ ಪಥದಲ್ಲಿ ಚಲಿಸ್ತವೆ. ಅದೇ ರೀತಿಯಾಗಿ ಎಕ್ಸಿಯಲ್ ಆ್ಯಂಡ್ ರೂಪ್ಸ್ ಆರ್ ಆಲ್ಸೋ ಇಟ್ ಕ್ಯಾನ್ ಬಿ ಸೆಂಟ್ರಲ್ ಫೋರ್ಸ್, ದ್ಯಾಟ್ ಈಸ್ ಬೋತ್ ಆರ್ ಸೇಮ್ ಡೈರೆಕ್ಷನ್. 6th one,
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಫಾರ್ ದ ನ್ಯೂಕ್ಲಿಯರ್ ಫೋರ್ಸ್. ಈ ಕೆಳಗಿನವುಗಳಲ್ಲಿ ಯಾವುದು ನ್ಯೂಕ್ಲಿಯರ್ ಫೋರ್ಸ್ಗೆ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ದ ನ್ಯೂಕ್ಲಿಯರ್ ಫೋರ್ಸ್ ಆರ್ ಚಾರ್ಜ್ ಇಂಡಿಪೆಂಡೆಂಟ್, ಕರೆಕ್ಟ್. ನ್ಯೂಕ್ಲಿಯರ್ ಫೋರ್ಸ್ ಆರ್ ಸೆಂಟ್ರಲ್ ಫೋರ್ಸ್, ಕರೆಕ್ಟ್. And that's why both answer 1 and 2 both are correct. Then next, then which of the following particle is responsible for nuclear force? That is mesons. Pristons illa, neutrons illa, none of these. The mesons are the particle can be responsible for a nuclear. mesons, pristons, ಈ ರೀತಿಯಾಗಿ ನ್ಯೂಕ್ಲಿಯಸ್ ಒಳಗೆ ಇನ್ನೂ ಹಲವಾರು ರೀತಿಯಾದ ಟೈಪ್ಸ್ಗಳಿದ್ದಾವೆ. ಅದರ ಬಗ್ಗೆ ಕೂಡ ಮುಂದೆ ನಾವು ಡೀಟೇಲಾಗಿ ಈ ಒಂದು ಕ್ಲಾಸಸ್ಗಳನ್ನ ತೆಗೆದುಕೊಳ್ಳೋಣ. ಸೊ ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟಿಕಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ನ್ಯೂಕ್ಲಿಯರ್ ಫೋರ್ಸ್ ಅಪ್ಪ ಅಂದರೆ ಅದು ಮಿಸಾನ್ಸ್. ಮಿಸಾನ್ಸ್ ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. ಓನ್ಲಿ ನ್ಯೂಟ್ರಾನ್ಸ್ ಕೂಡ ಇಲ್ಲಿ ಏನಾಗೋದಿಲ್ಲ, ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಈ ಮಿಸಾನ್ಸ್ಗಳು ಇಲ್ಲಿ ಕಾರಣವನ್ನು ನಾವು ನೋಡ್ಬೋದು. ನೆಕ್ಸ್ಟ್ 8th ಕ್ವಶನ್, ವಾಟ್ ಈಸ್ ದ ಫೋರ್ಸ್ ದ್ಯಾಟ್ ಬ್ಲೈಂಡ್ ದ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇನ್ ಅ ನ್ಯೂಕ್ಲಿಯಸ್? ದ್ಯಾಟ್ ಈಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇನ್ನು ನ್ಯೂಕ್ಲಿಯಸ್ ಅಂದಾಗ ಅದನ್ನು ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿ ಬರೀಬೇಕು. ಸೊ ಇಲ್ಲಿ ಒಂದಿಷ್ಟು ಲಿಸ್ಟನ್ನು ಕೊಟ್ಟಿದ್ದೇನೆ, ಇದನ್ನು ನೋಡ್ಕೊಳ್ಳಿ. ಇದ್ರ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳ್ಬೋದು. ಗ್ರಾವಿಟೇಷನಲ್ ಫೋರ್ಸು ಇದು ವೀಕ್ ಫೋರ್ಸ್ ಆಗಿರುತ್ತೆ. ಇದು ಇನ್ಫೈನೈಟ್ ರೇಂಜನ್ನು ಹೊಂದಿರುತ್ತೆ. ಇದು ಅಟ್ರಾಕ್ಷನ್ ಬಿಟ್ವೀನ್ ಟು ಆಬ್ಜೆಕ್ಟಿವ್ ಮಾಸ್ ಬಗ್ಗೆ ಹೊಂದಿರುತ್ತೆ. ಸೊ ಇದರ ಥಿಯರಿ ಏನು ಹೇಳುತ್ತೆ ಅಂದರೆ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಟು multiple product between two objects and inversely proportional the square of distance between these two objects. That is Newton's law. And which is a weak force ಅಂದರೆ ಅದು ಗ್ರಾವಿಟೇಷನ್ ಫೋರ್ಸು ಇನ್ಫೈನೈಟ್ ರೇಂಜನ್ನು ಹೊಂದಿರುತ್ತೆ. ಇದು ಮಾಸಸ್ಗಳ ನಡುವೆ ಏನಾಗಿರುತ್ತೆ? ಅಟ್ರಾಕ್ಷನ್ ಫೋರ್ಸನ್ನು ಹೊಂದಿರುತ್ತೆ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಇದು ವೀಕರ್ ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ಗಿಂತಲೂ ಇದು ವೀಕ್ ಆಗಿರುತ್ತೆ. ಆ್ಯಂಡ್ ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲನ್ನು ಹೊಂದಿರುತ್ತೆ. ಇದು ಕೂಡ ಇನ್ಫೈನೈಟ್ ರೇಂಜನ್ನು ಹೊಂದಿರುತ್ತೆ. ಆ್ಯಂಡ್ ಅಟ್ರಾಕ್ಟಿವ್ ರಿಪಲ್ಷನ್ ಫೋರ್ಸನ್ನು ಕೂಡ ಹೊಂದಿರುತ್ತೆ. ದೆನ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಇಟ್ ಈಸ್ ವೆರಿ ವೀಕ್. ಆ್ಯಂಡ್ ರೇಡಿಯೋ ಆ್ಯಕ್ಟಿವ್ ಡಿಕೆಯನ್ನು ಮಾಡುತ್ತೆ, ಬೀಟಾ ಡಿಕೆಯನ್ನು ಮಾಡುತ್ತೆ. ಇದು ಶಾರ್ಟ್ ರೇಂಜನ್ನು ಹೊಂದಿರುತ್ತೆ. ರೇಂಜನ್ನು ಆಲ್ರೆಡಿ ನಾವು ಹೇಳಿದ್ವಿ. ಸೊ ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ವೆರಿ ಸ್ಟ್ರಾಂಗ್ ಬಟ್ ಶಾರ್ಟ್ ರೇಂಜ್, ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಶಾರ್ಟ್ ರೇಂಜನ್ನು ಹೊಂದಿರುತ್ತೆ. ಪ್ರೋಟಾನ್, ನ್ಯೂಟ್ರಾನ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಕ್ಯಾನ್ ಬಿ ಅಟ್ರಾಕ್ಟಿವ್ ಆ್ಯಂಡ್ ರಿಪಲ್ಷನ್ ಫೋರ್ಸ್ ಆರ್ ದೇರ್. ದೆನ್ 9ನೇ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನೋಡೋಣ. ವಿತ್ ಅ ಪಿ ಫಾರ್ ಅ ಪ್ರೋಟಾನ್ ಆ್ಯಂಡ್ ಎನ್ ಫಾರ್ ಅ ನ್ಯೂಟ್ರಾನ್, ನ್ಯೂಕ್ಲಿಯರ್ ಫೋರ್ಸ್ ಹ್ಯಾವ್ ಅ ಸ್ಟ್ರೆಂತ್ ಆಫ್ ಆರ್ಡರ್. ಯಾವ ಆರ್ಡರಲ್ಲಿ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು, ನ್ಯೂಟ್ರಾನ್ ಈಸ್ ಈಕ್ವಲ್ ಟು ಪ್ರೋಟಾನ್ ಈಸ್ ಈಕ್ವಲ್ ಟು ಪ್ರೋಟಾನ್. ಇದೇ ರೀತಿಯಾಗಿ ರೇಂಜಸ್ಗಳನ್ನು ಬರೀಬೇಕು. ನ್ಯೂಟ್ರಾನ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಇದೇ ಒಂದು ರೇಂಜಲ್ಲಿ ಇದರ ಒಂದು ಸ್ಟ್ರೆಂತ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇದ್ದಾವೆ, ಇದನ್ನು ನೋಡ್ಕೊತಾ ಹೋಗೋಣ. ದ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಒನ್ ಈಸ್ ಅಸರ್ಟೇಷನ್ ಅಂದರೆ ಹೇಳಿಕೆ, ಅದಕ್ಕೆ ಕಾರಣ ಅಂತ ಕೊಟ್ಟಾಗ ದ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಆಲ್ವೇಸ್ ಸ್ಟ್ರಾಂಗರ್ ದೆನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಕರೆಕ್ಟಾಗಿದೆ. ಇದಕ್ಕೆ ಕಾರಣ ಮುಖ್ಯವಾಗಿರುವಂಥ ರೀಸನ್ ಏನು ಅಂತಂದಾಗ ನ್ಯೂಕ್ಲಿಯರ್ ಫೋರ್ಸ್ ಬ್ಲೈಂಡ್ ಇವನ್ ಟು ಪಾಸಿಟಿವ್ ಚಾರ್ಜಸ್ ಟುಗೆದರ್ ಇನ್ ಅ ನ್ಯೂಕ್ಲಿಯಸ್. ನೋಡಿ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಲ್ವೇಸ್ ಸ್ಟ್ರಾಂಗರ್ ದೆನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಇದು ಸರಿಯಾದ ಹೇಳಿಕೆ, ಆದರೆ ಇದಕ್ಕೆ ಸರಿಯಾದ ಕಾರಣ ಇದಾಗಿರೋದಿಲ್ಲ. ಇವನ್ ಟು ಪಾಸಿಟಿವ್ ಚಾರ್ಜಸ್ ಟುಗೆದರ್ ಇನ್ ದ ನ್ಯೂಕ್ಲಿಯಸ್ ಇರೋದಿಲ್ಲ, ಇದು ಪಾಸಿಟಿವ್ ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ಹೇಳಿಕೆ ಎ ಸರಿಯಾಗಿದೆ, ಆದರೆ ಇದಕ್ಕೆ ಸರಿಯಾದ ಹೇಳಿಕೆ ಬಿ ಅಲ್ಲ ಅಂಥೇಳಿ ಬರೀಬೇಕು. ದೆನ್ 11ನೇ ಪ್ರಶ್ನೆ, ಟು ಪ್ರೋಟಾನ್ಸ್ ಆರ್ ಕೆಪ್ಟ್ ಎಟ್ ಅ ಸಪ್ರೇಷನ್ ಆಫ್ ದ ನ್ಯೂಕ್ಲಿಯರ್ ಫೋರ್ಸ್ ಬಟ್ ಎಫ್ ಇ ಈಸ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಿಟ್ವೀನ್ ದೆಮ್. ಯಾವುದರ ನಡುವೆ ಇರುತ್ತೆ? ಇಟ್ ಈಸ್ ದ ನ್ಯೂಟ್ರಾನ್. ದ ಟು ಪ್ರೋಟಾನ್ಸ್ ನ್ಯೂಕ್ಲಿಯರ್ ಫೋರ್ಸ್ is a very weaker than electrostatic force. Very sorry. The nuclear force is very much greater than electrostatic force. ಇದೇ ಒಂದು ರಿಲೇಷನಲ್ಲಿ ಬರೀಬೇಕು. ಸೊ ನಿಮಗೆ ಯಾವಾಗಲೂ ಗೊತ್ತಿರಬೇಕು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತಕ್ಕಂಥದ್ದು ಎಲ್ಲ ಒಂದು ಫೋರ್ಸಲ್ಲಿ ಅತ್ಯಂತ ಹೆಚ್ಚಿನ ಫೋರ್ಸನ್ನು ಹೊಂದಿರುತ್ತೆ, ಆದರೆ ಶಾರ್ಟ್ ರೇಂಜನ್ನು ಹೊಂದಿರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇನ್ನೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ಗಳನ್ನು ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಎಲ್ಲವನ್ನು ಕೂಡ ಡೀಟೇಲಾಗಿ ನೋಡ್ತಾ ಹೋಗೋಣ.